ಈ ಒಂದು ಜೋಡಿ ಆಲದ ಮರ ಕೆಳಗಡೆ ನವದುರ್ಗಿಯರ ಪ್ರತಿಷ್ಠಾಪನೆ. ಒಂದೇ ವಾರಕ್ಕೆ ಫಲ ಸಿಗುತ್ತೆ, ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಫಲ ಸಿಗುತ್ತೆ. ಹೊಸಕೋಟೆಯಿಂದ 5 ನಿಮಿಷಕ್ಕೆ ಒಂದೊಂದು ಬಸ್ ಇದ್ದಾವೆ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನಕ್ಕೆ. ಅನ್ನದಾಸೋಹ ಸಹಿತ ಇರ್ತದೆ, ಎಷ್ಟೇ 1000 ಜನ ಬಂದರೂ ಸಹಿತ ಅನ್ನದಾಸೋಹ ಇರ್ತದೆ. ನಮಗೆ ಒಳ್ಳೆಯದಾಗಿದೆ. ಮತ್ತೆ 2ನೇ ಸರಿ ರಿಪೀಟ್ ಕಾಯಿ ಕಟ್ಟಿ ಹರಕೆ ಕಟ್ಕೊಂಡಿದ್ದೀವಿ. ಸ್ನೇಹಿತರೆ ನಮಸ್ಕಾರ. ಕಾಟೇರಮ್ಮನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವಿವತ್ತು ಕಂಬಳಿಪುರದ ಹತ್ತಿರ ಇರುವಂತಹ ಕಾಟೇರಮ್ಮನ ದೇವಸ್ಥಾನದ ಹತ್ತಿರ ಇದ್ದೇವೆ. ದೇವಸ್ಥಾನದ ಸುತ್ತಮುತ್ತಲೂ ತುಂಬಾ ಚೇಂಜಸ್ ಕೂಡ ಆಗಿದೆ. ತುಂಬಾ ಜನ ಕಮೆಂಟ್ ನಲ್ಲಿ ಕೇಳ್ತಾ ಇದ್ರಿ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ. ಬನ್ನಿ ದೇವಸ್ಥಾನಕ್ಕೆ ಹೋಗೋದು ಹೇಗೆ ಅಂತ ನೋಡೋಣ. ನೋಡಿ, ನೀವು ಬೆಂಗಳೂರು ಕಡೆಯಿಂದ ಬಂದರೆ ಇಲ್ಲಿ ಬಸ್ ಸ್ಟಾಪ್ ಹತ್ರ ನಿಮಗೆ ಒಂದು ಸ್ಕೈ ವಾಕ್ ಸಿಗುತ್ತೆ. ಆ ಸ್ಕೈ ವಾಕ್ ಆಗಿದ ತಕ್ಷಣ ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನಾವು ಲೆಫ್ಟ್ ತಗೋಬೇಕು. ಸ್ಟ್ರೈಟ್ ಹೋದ್ರೆ ಕೋಲಾರ. ಇಲ್ಲಿ ಲೆಫ್ಟ್ ತಗೊಂಡು ನಾವು 2 ಕಿಲೋಮೀಟರ್ ಹೋಗ್ಬೇಕು. ನಾನಿವಾಗ ನಿಮ್ಗೆ ಹೇಳ್ತಿರೋದು ಸ್ವಂತ ಗಾಡೀಲಿ ಬಂದ್ರೆ ಈ ತರ ಹೋಗ್ಬೇಕು. ನೀವೇನಾದ್ರೂ ಬಸ್ಸಲ್ಲಿ ಬಂದ್ರೆ ಇಲ್ಲಿ ಇಳ್ಕೊಂಡ್ರೆ ದೇವಸ್ಥಾನಕ್ಕೆ ತುಂಬಾ ಆಟೋಗಳು ಸಿಗ್ತವೆ, ಮತ್ತೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಅಲ್ಲಿದ್ದ 2 ಕಿಲೋಮೀಟರ್ ನೀವು ಮುಂದೆ ಬಂದ್ರೆ ಇಲ್ಲಿ ಉಪ್ಪಾರಹಟ್ಟಿ ಅಂತ ಗ್ರಾಮ ಸಿಗುತ್ತೆ. ಇಲ್ಲಿ ನಾವು ರೈಡ್ ತಗೊಂಡು ಹೋಗ್ಬೇಕು. ಸ್ಟ್ರೈಟ್ ಹೋಗುತ್ತೆ, ಆದ್ರೆ ನಾವಿಲ್ಲಿ ರೈಡ್ ತಗೋತಾ ಇದ್ದೀವಿ. ರೈಡ್ ತಗೊಂಡು ಒಂದು 200 ಮೀಟರ್ ಬಂದ ತಕ್ಷಣ ಒಂದು ಲೆಫ್ಟಿಗೆ ರೋಡ್ ಕಾಣುತ್ತೆ. ನಾವಿಲ್ಲಿ ಲೆಫ್ಟ್ ತಗೊಂಡು 5 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಅಲ್ಲಿದ್ದ 5 ಕಿಲೋಮೀಟರ್ ಬಂದ ತಕ್ಷಣ ನಮ್ಗೊಂದು ಲೆಫ್ಟಲ್ಲಿ ಒಂದು ಬೋರ್ಡ್ ಕಾಣುತ್ತೆ, ಕಾಟೇರಮ್ಮನ ದೇವಸ್ಥಾನಕ್ಕೆ ಅಂತ. ಅಲ್ಲಿದ್ದ 300 ಮೀಟರ್ ಬಂದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಫ್ರೀ ಪಾರ್ಕಿಂಗ್ ಇದೆ. ಬೇಕಾದರೆ ಇಲ್ಲಿ ಪಾರ್ಕ್ ಮಾಡಿ ನೀವು 300 ಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲ ನಾವು ಇನ್ನು ಮುಂದೆ ಹೋಗ್ತೀವಿ ಅಂದರೆ ಅಲ್ಲಿ ಪೇ ಪಾರ್ಕಿಂಗ್ ಇದೆ. ಕಾರ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ, ಬೈಕಿಗೆ 20 ರೂಪಾಯಿ, ಮತ್ತು ಟಿಗೆ 50. ನೋಡಿ, ಬೆಳಿಗ್ಗೆ 7:30 ಆಗಿದೆ, ಅವಲೇ ಇಷ್ಟು ಜನ ಇದ್ದಾರೆ. ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಹೋದ ಸಲ ಬಂದಿದ್ದಕ್ಕೂ ಈ ಸಲಕ್ಕೂ ಭಾರಿ ಚೇಂಜಸ್ ಇದೆ. ನೋಡಿ, ಇಲ್ಲಿ ಕೋಳಿ ಇಲ್ಲಿ ದೇವರಿಗೆ ಬಲಿ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಈ ಟೈಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನೀವೇನಾದರೂ ಕುರಿ ಕೋಳಿ ಏನಾದರೂ ಬಲಿ ಕೊಡಬೇಕಂದ್ರೆ ಇಲ್ಲೇ ಕೊಡೋದು. ಈಗ ಕೋಳಿ ರೆಡಿ ಆಗ್ತಾ ಇದೆ ಬಲಿಗೆ. ನೋಡಿ, ನಿಮಗೆ ಹೊಸಕೋಟೆಯಿಂದ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. 5 ನಿಮಿಷಕ್ಕೆ ಒಂದೊಂದು ಬಸ್ ಇದೆ ಇಲ್ಲಿಗೆ ಕಂಬಳಿಪುರಕ್ಕೆ. ನೀವು ನೋಡ್ತಾ ಇದ್ರಲ್ಲ, ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನ ಅಂತಲೇ ಇದೆ ಬಸ್ ಮೇಲೆ. ನೋಡಿ, ಇಲ್ಲಿ ದಾಸೋಹದ ವ್ಯವಸ್ಥೆ ಕೂಡ ಇದೆ. ಏನೇನಿರುತ್ತೆ ಈಗ? ಅನ್ನ ಸಾಂಬಾರು ವ್ಯವಸ್ಥೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? 9:30 ಸಂಜೆ ರಾತ್ರಿವರೆಗೂ ಇರುತ್ತೆ. ಬಂದವರು ಎಲ್ರಿಗೂ ಸಮೇತ ಇಲ್ಲಿ ದಾಸೋಹದ ವ್ಯವಸ್ಥೆ ಇದೆ. ಅಮ್ಮ ಶಕ್ತಿಪೀಠ ಕಾಟೇರಮ್ಮ. ನೋಡಿ, ಇಲ್ಲಿ ಪಾದರಕ್ಷೆ ಬಿಡೋಕ್ಕೂ ಕೂಡ ಈಗ ವ್ಯವಸ್ಥೆ ಮಾಡಿದ್ದಾರೆ. ಮೊದಲೆಲ್ಲ ಎಲ್ಲಂದ್ರೆ ಅಲ್ಲೇ ಬಿಡೋರು, ಇವಾಗ ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ. ತೆಂಗಿನಕಾಯಿ ಎಷ್ಟು ಕಟ್ಟಿದ್ದಾರೆ ಅಂದರೆ ಮರಕ್ಕೆ. ನೋಡಿ, ಇದೇ ಮುನೇಶ್ವರ, ಇದು ಒಂದು ಕಾಟೇರಮ್ಮ ಅಂತ ಕರೀತಾರೆ. 2 ಇದೆ ಇಲ್ಲಿ ಆಲದ ಮರ. ಅದನ್ನು ಒಂದು ಮುನೇಶ್ವರ, ಒಂದು ಕಾಟೇರಮ್ಮ ಅಂತ ಕರೀತಾರೆ. ಈಗ ವ್ಯವಸ್ಥೆ ಚೆನ್ನಾಗಿದೆ. ಮೊದಲೆಲ್ಲ ಕ್ರೌಡ್ ಇರೋದು, ಇವಾಗ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲರೂ ಅವರವ್ರ ಮಂತ್ರಗಳನ್ನ ಹೇಳ್ಕೊಂಡು ಇಲ್ಲಿ ಮರ ಸುತ್ತಾ ಇದ್ದಾರೆ. ನೋಡಿ, ಇದು ನವದುರ್ಗಿಯರಿದು. ಮೊದಲೆಲ್ಲ ಒಳಗಡೆ ಇತ್ತು ಹೋಗೋಕ್ಕೆ, ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನವದುರ್ಗಿಯರಿಗೆ ನವಫಲ ಅರ್ಪಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಹಂಗಾಗಿ 9 ವಾರ ಬಂದು 9 ತೆಂಗಿನಕಾಯಿಯನ್ನು ಇಲ್ಲಿ ಕಟ್ತಾರೆ. ಕ್ಷೇತ್ರದಲ್ಲಿ ಸುಮಾರು 350 ವರ್ಷದ ಇತಿಹಾಸವುಳ್ಳಂಥ ಜೋಡಿ ಆಲದ ಮರ ಇಲ್ಲಿ ನೆಲೆಯೂರೈತೆ. ಒಂದು ಜೋಡಿ ಆಲದ ಮರಕ್ಕೆ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಯಾರು 9 ಪೂರ್ಣ ಫಲನ ತಾಯಿಗೆ ಅರ್ಪಿಸ್ತಾರೋ ಅವರಿಗಿರೋಂಥ ಒಂದು ಇಷ್ಟಾರ್ಥಗಳು ಹಾಗೂ ಕಷ್ಟಗಳು, ಅದೆಂಥದೇ ಕಷ್ಟ ಇರ್ಬೋದು, ಆ ಒಂದು ಕಷ್ಟಗಳು ಪರಿಹಾರ ಆಗುತ್ತೆ. ಸಂತಾನ ವಿಳಂಬ, ಮದುವೆ ವಿಳಂಬ, ಆರೋಗ್ಯದ ವಿಚಾರ, ಕುಟುಂಬ ವಿಚಾರ, ಗಂಡ ಹೆಂಡತಿ ವಿಚಾರ, ವ್ಯವಹಾರದಲ್ಲಿ ತೊಂದರೆಗಳು, ಭೂತ ಪ್ರೇತ ಬಾಧೆ, ಮಾಟ ಮಂತ್ರ, ಶತ್ರು ಬಾಧೆ, ಹಿತಶತ್ರು ಬಾಧೆ, ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಅದಕ್ಕೆ ನಂಬಿಕೆಯಿಂದ ಮಾಡಬೇಕು. ಈ ಒಂದು ಜೋಡಿ ಆಲದ ಮರದಲ್ಲಿ
ಕಾಟೇರಮ್ಮ ಮುನೀಶ್ವರ ಸ್ವಾಮಿ ಈ ಒಂದು ಜೋಡಿ ಹಾಲದ ಮರದಲ್ಲಿ ನೆಲೆಸವರೆ ಅಂತ ಒಂದು ಪದ್ಧತಿಯಲ್ಲಿ ಈ ಒಂದು ಜೋಡಿ ಹಾಲದ ಮರ ಕೆಳಗಡೆ ನವದುರ್ಗಿಯರ ಪ್ರತಿಷ್ಠಾಪನೆ ನವಫಲಗಳು ನಾವು ಅರ್ಪಿಸೋ ಥರ ಈ ಒಂದು ಕ್ಷೇತ್ರದ ಒಂದು ವಿಧಿವಿಧಾನಗಳು ಹಾಗೂ ಪದ್ಧತಿಗಳು. ಒಂದೇ ವಾರಕ್ಕೆ ಫಲ ಸಿಗುತ್ತೆ, ಪ್ರದಕ್ಷಿಣೆ ಮಾಡ್ತಾ ಫಲ ಸಿಗುತ್ತೆ. ಅವ್ರಿಗಿರೋಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಇಲ್ಲಿ ತಾಯಿ ಪರಿಹಾರ ಕೊಡ್ತಾಳೆ. ಏನೊಂದು ಪೂರ್ವಕಾಲದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತಿದ್ರೋ ಅದು ನಾವು ಕಣ್ಣಾರೆ ನೋಡ್ಬೋದು. ಇಲ್ಲಿ ಒಂದು ಅಕ್ಷಯ ಪಾತ್ರೆಯಾಗಿ ಒಂದು ಕಲಿಯುಗದ ಒಂದು ಕಾಮಧೇನು ಕಲ್ಪವೃಕ್ಷವಾಗಿ ಬರಂಥ ಭಕ್ತಾದಿಗಳ ಸಮಸ್ಯೆಗಳನ್ನು ಈಡೇರಿಸಿ ಅವರಿಗಿರೋಂಥ ಇಷ್ಟಾರ್ಥಗಳನ್ನು ನೆರವೇರಿಸೋ ಒಂದು ಪುಣ್ಯಕ್ಷೇತ್ರವಾಗಿ ಈ ಒಂದು ಕ್ಷೇತ್ರ ಜಗತ್ ಪ್ರಸಿದ್ಧಿ ಆಗುತ್ತಾ ಇದೆ. ಹಾಗೂ ಪ್ರತಿ ಅಮಾವಾಸ್ಯೆ ದಿನ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಪ್ರತ್ಯಂಗಿರಿ ಯಾಗಕ್ಕೆ ನಮ್ಮ ರಾಜ್ಯದ ಮೂಲೆಗಳಿಂದ ಜನ ಬಂದು ಭಾಗವಹಿಸ್ತಾರೆ. ಏನಕ್ಕಪ್ಪ ಭಾಗವಹಿಸ್ತಾರೆ ಅಂದರೆ ಅವರಿಗಿರೋಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಟ ಮಂತ್ರ ಪ್ರಯೋಗಗಳು, ಭೂತ ಪ್ರೇತ ಬಾಧೆಗಳು, ಶತ್ರು ಬಾಧೆಗಳು, ಹಿತಶತ್ರು ಬಾಧೆಗಳು, ಆರೋಗ್ಯ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು ಒಂದಲ್ಲ, ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ತಾಯಿಯಲ್ಲಿ ಪರಿಹಾರ ಕೊಡ್ತಾಳೆ. ನೋಡಿ, ಬೀಗಗಳು ಕಟ್ಟಿದ್ದಾರೆ. ಸಂಬಂಧಗಳು ಹಾಳಾಗಬಾರ್ದು ಅಂತ ಇಲ್ಲಿ ಬೀಗಗಳನ್ನು ಕೂಡ ಕಟ್ತಾರೆ. ಇಲ್ಲಿ ಚೀಟಿಗಳನ್ನು ಕೂಡ ಕಟ್ಟಿದ್ದಾರೆ. ನೋಡಿ, ಇದು ಒಂದು ಅವರು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದು ನೆರವೇರಲಿ ಅಂತ ಈ ಚೀಟಿಗಳನ್ನು ಕೂಡ ಕಟ್ಟಿರ್ತಾರೆ. ನೋಡಿ ಎಷ್ಟು ಬೀಗ ಕಟ್ಟಿದ್ದಾರೆ. ನೋಡಿ, ಇಲ್ಲೆಲ್ಲ ತೊಟ್ಲುಗಳನ್ನು ಕಟ್ಟಿದ್ದಾರೆ. ಇದು ಮಕ್ಕಳಾಗ್ದಿಲ್ದವ್ರಿಗೆ ಅರಿಕೆಯನ್ನು ಮಾಡ್ಕೊತಾರೆ ಇಲ್ಲಿ. ಮತ್ತು ಇಲ್ಲಿ ಚೀಟಿಗಳನ್ನು ಕಟ್ಟಿದ್ದಾರೆ. ಅವ್ರೇನಾದರೂ ಅಂದ್ಕೊಂಡಿರೋದು ನೆರವೇರಲಿ ಅಂತ ಇಲ್ಲಿ ಚೀಟಿಗಳನ್ನು ಕೂಡ ಕಟ್ತಾರೆ. ಅಮಾವಾಸ್ಯೆ ಸಿಕ್ಕಾಪಟ್ಟೆ ಜನ, ಕ್ರೌಡು ತುಂಬ ಇದೆ. ಮಳೆ ಬೇರೆ ಬರ್ತಾ ಇದೆ ಆಚೆ. ಕಾಯಿನ ಅಂಟಾಕ್ತಾ ಇದ್ದಾರೆ. ಅದು ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರುತ್ತೆ ಅಂದರೆ ಅದು ಕಾಯಿ ನಿಲ್ಲುತ್ತೆ, ಇಲ್ಲ ಅಂದರೆ ಬಿದ್ದೋಗುತ್ತೆ. ಇದೊಂದು ನಂಬಿಕೆ ಇಲ್ಲಿ. ನೋಡಿ, ಇಲ್ಲಿ ಕಾಯಿನ ಅಂಟಾಕ್ತಾ ಇದ್ದಾರೆ. ಮನಸ್ಸಲ್ಲಿ ಏನು ಅಂದ್ಕೊಂತಾರ ಅದು ನೆರವೇರುತ್ತೆ ಅಂದರೆ ಮಾತ್ರ ಕಾಯಿ ನಿಲ್ಲುತ್ತೆ, ಇಲ್ಲಾಂದರೆ ನಿಲ್ಲಲ್ಲ. ಮಂತ್ರದ ಚೀಟಿ ಮತ್ತು ತಡೆಕಾಯಿ ಕೊಡ್ತಾರೆ ಇಲ್ಲಿ. ಇವೆಲ್ಲ ಸಪ್ರೇಟಾಗಿ ಮಾಡಿದ್ದಾರೆ. ಇಲ್ಲಿ ತಡೆಕಾಯಿ ಇದು ಕೊಡ್ತಾರೆ. ನೋಡಿ, ಇಲ್ಲಿ ತಗೋತಾ ಇದ್ದಾರೆ. ಅಲ್ಲಿ ಹೇಳಿದರೆ ಅವ್ರು ಕೊಡ್ತಾರೆ. ನಿಮ್ಮ ಕಷ್ಟಗಳೇನು ಅಂತ ಹೇಳಿದರೆ ಇಲ್ಲಿ ಚೀಟಿಯನ್ನು ಕೊಡ್ತಾರೆ. ನೋಡಿ, ತುಂಬ ಜನ ಇಲ್ಲಿ ತಗೋತಾ ಇದ್ದಾರೆ. ನೋಡಿ, ಇವತ್ತು ಅಮಾವಾಸ್ಯೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಳೆ ಬೇರೆ ಆಚೆ ತುಂತುರು ಮಳೆ ಇದೆ. ನಿಮ್ಮ ಹೆಸರು? ಮಹೇಶು. ಎಲ್ಲಿಂದ ಬಂದಿದ್ದೀರಾ? ಮೈಸೂರು ಡಿಸ್ಟ್ರಿಕ್ಟ್ ಎಚ್ ಡಿ ಕೋಟೆ ತಾಲೂಕು, ಚಮಲಾಪುರ. ಎಷ್ಟನೇ ವಾರ ಇದು? ಇದು 11ನೇ ವಾರ. ಬಂದಾಗಿದೆ ಏನಾದರೂ ಒಳ್ಳೇದಾಗಿದೆ? ನಮಗೆ ಒಳ್ಳೇದಾಗಿದೆ. ಮತ್ತು 2ನೇ ಸರಿ ರಿಪೀಟ್ ಕಾಯಿ ಕಟ್ಟಿ ಹರಕೆ ಕಟ್ಕೊಂಡಿದ್ದೀವಿ. 2ನೇ ಹರಕೆನೂ ಪಾಲಿಸ್ಕೊಡವ ಅಂತ. ಏನಾಗ ಒಳ್ಳೆಯದಾಗಿ ಚೆನ್ನಾಗಿ ಆಗಿದ್ದಾರೆ. ತಾಯಿ ಅನುಗ್ರಹದಿಂದ ನಮಗೆಲ್ಲ ಚೆನ್ನಾಗಾಗಿದೆ. ಏನು ಅಂದ್ಕೊಂಡಿದ್ರಿ ನೀವು? ನಮ್ಮದು ಮೊದಲನೇದು ಜಮೀನು ಅವರದಿತ್ತು, ಅದು ಆಯಿತು. ಈಗ ಸ್ವಲ್ಪ ಹಣಕಾಸಿಗೆ ಇದು ಮಾಡ್ಕೊಂಡಿದ್ದೀವಿ. ಅದಕ್ಕೆ 2ನೇವರೆಗೂ ಸ್ವಲ್ಪ ತಾಯಿ ಅನುಗ್ರಹ ಕೊಟ್ಟವಳೆ. ಅಂದರೆ ನಿಮ್ಗೆ ಇಲ್ಲಿ ಯಾರು ಹೇಳಿದ್ದು ಇಲ್ಲಿಗೆ ಬರೋಕ್ಕೆ? ಇಲ್ಲಿಗೆ ಹಿಂಗೆ ಯೂಟ್ಯೂಬ್ ಮೊಬೈಲಿಂದ ನೋಡ್ಕೊಂಡು ಅದ್ರ ಮುಖಾಂತರ ನಾವು ಬಂದಿರೋದು ಇಲ್ಲಿಗೆ. ಒಳ್ಳೆಯದಾಗಿದೆ. ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಇದೇನಿದೆ ಇದು 252 ಅಡಿ ಪ್ರತ್ಯಂಗಿರಿ ದೇವಿ ವಿಗ್ರಹ ಬರ್ತಾ ಇದೆ ಇಲ್ಲಿ. ಇದು ದೇವಸ್ಥಾನ, ಕಾಟೇರಮ್ಮ ದೇವಸ್ಥಾನ ಇದು. ನೋಡಿ, ಈ ಥರ ಬರ್ತಾ ಇದೆ ಇಲ್ಲಿ. ನೋಡಿ, ಇಲ್ಲಿ ಗೋಶಾಲೆ ಇದೆ. ಗೋಶಾಲೆ ಮಾಡಿದ್ದಾರೆ. ಎಷ್ಟಿದೆ ಅಂತ ನೋಡೋಣ, ಏನೇನಿದೆ. ಈ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟಿದಾವೆ ಯಜಮಾನ್ರೆ ಇಲ್ಲಿ? ಹಸುಗಳೆಲ್ಲ ಎಷ್ಟಿದ್ದಾವೆ? 28. ನೋಡಿ, ಇಲ್ಲಿ ಗೋಶಾಲೆನೂ ಸಹ ಮಾಡಿದ್ದಾರೆ. ವ್ಯವಸ್ಥೆ ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ, ಇನ್ನು ಚಿಕ್ಕ ಚಿಕ್ಕ ಕರುಗಳೆಲ್ಲ ಇದ್ದಾವೆ. ನೋಡಿ, ಇದಂತೂ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ.
ನಾನು ಈ ದೇವಸ್ಥಾನಕ್ಕೆ ಬಂದು ಹೋಗಿ 1 ವರ್ಷ ಹತ್ತತ್ರ ಆಯ್ತು. 1 ವರ್ಷದಲ್ಲಿ ಇಷ್ಟೊಂದು ಚೇಂಜಸ್ ಆಗಿದೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ವ್ಯವಸ್ಥೆ ಕೂಡ ಆಗಿದೆ ಈ ದೇವಸ್ಥಾನದಲ್ಲಿ. ಇಲ್ಲಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಮಾಡಿದರೆ, ಇನ್ನ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಮತ್ತೆ ಗೋಶಾಲೆ ಮಾಡಿದರೆ, ಇನ್ನೂ ಅನೇಕ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಇದೇ ತರಹ ಮುಂದೆನೂ ಸಹ ಆಗಲಿ, ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅನ್ನೋದೇ ನಮ್ಮ ಉದ್ದೇಶ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ ಕಾಟೇರಮ್ಮ.